ಇನ್ನು ಶತಮಾನದ ಕುಂಭಮೇಳಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪ್ರಥಮ ಶಾಹಿ ಸ್ನಾನ ಸಂಕ್ರಾಂತಿಯಂದು 3.5 ಕೋಟಿ ಭಕ್ತರು ಸ್ನಾನವನ್ನು ಮಾಡಿದ್ದಾರೆ. ನಾಗ ಸಾಧುಗಳು, ಸಂತರು, ಕಲ್ಪವಾಸಿಗಳಿಂದ ಶಾಹಿ ಸ್ನಾನ ನೆರವೇರಿದೆ. ತ್ರಿವೇಣಿ ಸಂಗಮದಲ್ಲಿ 3.5 ಕೋಟಿ ಭಕ್ತರು ಮುಳುಗೆತ್ತಿದ್ದಾರೆ. ಸೋಮವಾರ 1.5 ಕೋಟಿ ಭಕ್ತರು ಸ್ನಾನವನ್ನು ಮಾಡಿದ್ರು. ಅದಾದ ನಂತರ ನಿನ್ನೆ ವಿಶೇಷ ದಿನದಂದು 3.5 ಕೋಟಿ ಭಕ್ತರು ಅಲ್ಲಿ ಆಗಮಿಸಿ ಸ್ನಾನದಲ್ಲಿ ಭಾಗಿಯಾಗಿದ್ರು. ಶತಮಾನದ ಕುಂಭಮೇಳಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಆ ಸಂದರ್ಭದ ಡ್ರೋನ್ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ ಪ್ರಮಾಣದಲ್ಲಿ ಭಕ್ತ ಸಾಗರಲ್ಲಿ ನೆರೆದಿದೆ ಅನ್ನುವಂಥದ್ದನ್ನು ನೀವು ಡ್ರೋನ್ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಸಂಕ್ರಾಂತಿಯಂದು ಅಂದರೆ ನಿನ್ನೆ 3.5 ಕೋಟಿ ಭಕ್ತರು ಶಾಹಿ ಸ್ನಾನದಲ್ಲಿ ಭಾಗಿಯಾಗಿದ್ರು. ನಾಗ ಸಾಧುಗಳು, ಸಂತರು, ದೇಶ ವಿದೇಶಗಳಿಂದಲೂ ಕೂಡ ಭಕ್ತರು ಈ ಒಂದು ಪುಣ್ಯ ಸಂದರ್ಭದಲ್ಲಿ ಸಾಕ್ಷಿಯಾಗ್ತಾ ಇದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಈಗ ಭಕ್ತ ಸಾಗರವೇ ಸೇರಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಪ್ರತಿದಿನ ಭಕ್ತರು ಭೇಟಿ ನೀಡ್ತಾ ಇದ್ದಾರೆ. ನಾಗಸಾಧುಗಳು, ಸಂತರು ದೇಶ ವಿದೇಶಗಳಿಂದ ಬಂದು ಸೇರಿದ್ದಾರೆ. ದೇಶದ ಮೂಲೆ ಮೂಲೆಯಿಂದಲೂ ಭಕ್ತರು ಬಂದು ಸೇರಿದ್ದಾರೆ. ಕೋಟಿ ಕೋಟಿ ಭಕ್ತರ ಸಮಾಗಮವಾಗ್ತಾ ಇದೆ ಪ್ರಯಾಗ್ರಾಜ್ನಲ್ಲಿ. ಡ್ರಗ್ಸ್ ಕೇಸ್ನಲ್ಲಿ ನಟಿ ರಾಗಿಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಟಿ ರಾಗಿಣಿ ದ್ವಿವೇದಿ ವಿರುದ್ಧದ ಡ್ರಗ್ ಕೇಸ್ ರದ್ದಾಗಿದೆ. ಹೈಕೋರ್ಟ್ನಲ್ಲಿ ರಾಗಿಣಿ ಪ್ರಶಾಂತ್ ಕೇಸು ರದ್ದಾಗಿದೆ. ರಾಗಿಣಿ ವಿರುದ್ಧ ಡ್ರಗ್ ಸೇವನೆ, ಸರಬರಾಜು ಆರೋಪ ಇತ್ತು. ಸುದೀರ್ಘವಾಗಿ ನಡೆದಂತಹ ಪ್ರಕರಣ. ಇದೇ ಡ್ರಗ್ ಕೇಸ್ನಲ್ಲಿ ರಾಗಿಣಿ ಅಂದರ್ ಕೂಡ ಆಗಿದೆ. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ಪ್ರಕರಣ ರದ್ದಾಗಿದೆ. ಕಾಟನ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ 2020 ಸೆಪ್ಟೆಂಬರ್ 4ರಂದು ಎಫ್ಐಆರ್ ದಾಖಲಾಗಿತ್ತು. ಉದ್ಯಮಿಗಳು, ಸೆಲೆಬ್ರಿಟಿಗಳಿಗೆ ಡ್ರಗ್ ಸಪ್ಲೈ ಅನ್ನೋ ಆರೋಪ ಕೇಳಿಬಂದಿತ್ತು. ನಟಿ ರಾಗಿಣಿ ಮತ್ತು ಪ್ರಶಾಂತ್ ವಿರುದ್ಧದ ಕೇಸ್ ಇದೀಗ ರದ್ದಾಗಿದ್ದು, ಈ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ ರಾಗಿಣಿ ದ್ವಿವೇದಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಹಳ ಜೋರಾಗಿ ಸದ್ದು ಮಾಡಿದಂತಹ ಪ್ರಕರಣ ಇದು. ಬಹಳಷ್ಟು ಜನರ ಹೆಸರುಗಳು ಕೇಳಿಬಂತು. ಬಹಳಷ್ಟು ಜನರಿಗೆ ಕಂಟಕವನ್ನ ತಂದಿಟ್ಟಂತಹ ಪ್ರಕರಣ ಇದು. ಈ ಪ್ರಕರಣದಲ್ಲಿ ನಟಿ ರಾಗಿಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. 2020ರಿಂದ ಇಲ್ಲಿ ತನಕ ನಡೆದು ಬಂದಂತು ಈ ಕೇಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು? ಸ್ಯಾಂಡಲ್ವುಡ್ ನಲ್ಲಿ ಕೆಲವರು ಡ್ರಗ್ ಮಾಫಿಯಾದಲ್ಲಿ ಭಾಗಿಯಾಗಿದ್ದಾರೆ ಅಂತ ಸಂಬಂಧಪಟ್ಟಂತೆ ಸಿಸಿಬಿ 2020 ಸೆಪ್ಟೆಂಬರ್ ನಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಗಿಳಿದ ಸಂದರ್ಭದಲ್ಲಿ ರಾಗಿಣಿ ದ್ವಿವೇದಿ ಸೇರಿದಂತೆ ಹಲವರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿತ್ತು. ಮತ್ತೆ ಅವರ ಮನೆಗಳ ಮೇಲೆ ರೇಡ್ ಅನ್ನ ಮಾಡಿ ಅರೆಸ್ಟ್ ಮಾಡಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿತ್ತು. ಮತ್ತೆ ಈ ಪ್ರಕರಣ ರದ್ದು ಮಾಡಬೇಕು ಅಂತೇಳಿ ರಾಗಿಣಿ ದ್ವಿವೇದಿ ಮತ್ತೆ ಪ್ರಶಾಂತ್ ರಾಂಕ ಅನ್ನುವಂಥವ್ರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನು ಕೇಳಿದಂತ ನ್ಯಾಯಾಲಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದೇನೆಂದ್ರೆ, ಈ ಪ್ರಕರಣದಲ್ಲಿ ಇತರರ ಹೇಳಿಕೆಗಳನ್ನ ಹೊರತುಪಡಿಸಿದ್ರೆ ಇವರು ಡ್ರಗ್ ಮಾಫಿಯಾದಲ್ಲಿ ಆಗಿದ್ರು ಅನ್ನುವಂಥದ್ದಕ್ಕೆ ಬೇರೆ ರೀತಿಯಾದಂತ ಮೆಟೀರಿಯಲ್ ಎವಿಡೆನ್ಸ್ಗಳು ಕಂಡು ಬಂದಿಲ್ಲ. ಹಾಗಾಗಿ ಈ ಒಂದು ಪ್ರಕರಣವನ್ನು ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ಒಂದು ಪ್ರಕರಣವನ್ನ ರದ್ದು ಮಾಡಿರುವಂತದ್ದು. ಅಂದ್ರೆ ರಾಗಿಣಿ ದ್ವಿವೇದಿ ಮೇಲೆ ಕೇಸನ್ನು ಹಾಕಿದಂತ ಸಿಸಿಬಿ ಅಧಿಕಾರಿಗಳು ಯಲಹಂಕದವರ ಮನೆ ಮೇಲೆ ರೇಡ್ ಮಾಡ್ತಾರೆ. ಅಲ್ಲಿ ಒಂದಷ್ಟು ಸೀಸರ್ಗಳ ಮಾಡ್ಲಿಕ್ಕೆ ನೋಡ್ತಾರೆ. ಆದ್ರೆ ಮನೆಯಲ್ಲಿ ಅಂತದ್ದೇನು ಗಂಭೀರವಾದಂತಹ ಡ್ರಗ್ ಐಟಮ್ಗಳು ಸಿಕ್ಕಿರ್ಲಿಲ್ಲ. ಆದ್ರೆ ಇತರೆ ಆರೋಪಿಗಳು ರಾಗಿಣಿ ದ್ವಿವೇದಿ ಕೆಲವು ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾ ಇದ್ರು, ಕೆಲವು ಉದ್ಯಮಿಗಳನ್ನ ಕರೆಸ್ತಾ ಇದ್ರು, ಕೆಲವು ಸೆಲೆಬ್ರಿಟಿಗಳನ್ನ ಕರೆಸ್ತಾ ಇದ್ರು, ಕೆಲವ್ರನ್ನ ಕರೆಸಿ ಅವರಿಗೆ ಪಾರ್ಟಿಗಳಲ್ಲಿ ಡ್ರಗ್ ಗಳನ್ನ ಕೊಡ್ತಾ ಇದ್ರು. ಅದನ್ನ ಆ ಡ್ರಗ್ ಅನ್ನ ಬೇರೆ ಕಡೆಯಿಂದ ತಂದು ಅದನ್ನ ಮಾರಾಟ ಮಾಡಿ ಅಲ್ಲಿಂದ ಸರಬರಾಜು ಮಾಡಿ ಆ ಮೂಲಕ ಹಣವನ್ನ ಗಳಿಸ್ತಾ ಇದ್ರು ಅನ್ನೋ ಪ್ರಮುಖವಾದ ಆರೋಪಗಳಿತ್ತು. ಸೊ ಈ ಸಂಬಂಧಪಟ್ಟಂತೆ ಸಿಸಿಬಿ ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟ್ ಅನ್ನ ಹಾಕಿತ್ತು. ಟ್ರಯಲ್ ಕೋರ್ಟ್ ನಲ್ಲಿ ಟ್ರಯಲ್ ಕೂಡ ಆರಂಭ ಆಗಿತ್ತು. ಇಂತಹ ಒಂದು ಪ್ರಕರಣದಲ್ಲಿ ಕೇಸನ್ನು ರದ್ದು ಮಾಡಬೇಕು ಮತ್ತೆ ಟ್ರಯಲ್ ಕೋರ್ಟ್ ಅಲ್ಲಿ ನಡೀತಾ ಇರುವಂತ ಟ್ರಯಲ್ ಅನ್ನು ರದ್ದು ಮಾಡಬೇಕಂತ ಮನವಿಯನ್ನ ಮಾಡಿದ್ರು. ಈಗ ಹೈಕೋರ್ಟ್ ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿಗಳಂತ ಎಂ ಎನ್ ಚಂದನಗೌಡ ಅವರು ಈ ಪ್ರಕರಣವನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಿರುವಂತಹದ್ದು. ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.